ಮಾನ್ಯ ತಹಶೀಲ್ದಾರ್ ಸರ್ ಅವರು ನಾಗೇಂದ್ರ ಕೋಡಶೆಟ್ಟಿ ಸರ್ ಅವರು ವಹಿಸಿಕೊಂಡಿದ್ದಾರೆ. ಸಾಹೇಬರಿಗೆ ಈ ಒಂದು ಸಭೆಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಈ ಸಂದರ್ಭದಲ್ಲಿ ಭಟ್ಕಳ ಡಿಎಸ್ಪಿ ಸರ್ ಆಗಿರುವಂತಹ ಶ್ರೀಯುತ ಗಿರೀಶ್ ಬಿ ಸಾಹೇಬರು ಹಾಜರಿದ್ದಾರೆ. ನಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಭಟ್ಕಳ ಶಹರ ಠಾಣೆಯ ಇನ್ಸ್ಪೆಕ್ಟರ್ ಆಗಿರುವಂತಹ ದಿವಾಕರ್ ಸರ್ ಅವರು ಹಾಜರಿದ್ದಾರೆ. ಸಾಹೇಬರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಭಟ್ಕಳ ಕಾನೂನು ಠಾಣೆಯ ಇನ್ಸ್ಪೆಕ್ಟರ್ ಆಗಿರುವಂತಹ ವೆಂಕಟೇಶ್ ಮುನ್ನಾಳ್ ಸರ್ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಈ ಒಂದು ಸಭೆಗೆ ಆತ್ಮೀಯವಾಗಿ ಸ್ವಾಗತವನ್ನು ವಿವಿಧ ಅಧಿಕಾರಿಗಳು ಎಸ್ಕಾಂ AWL ಅವರು ಹಾಗೆ ಚೀಫ್ ಆಫೀಸರ್ ಮುನ್ಸಿಪಾಲಿಟಿ ಅವರು ಕೂಡ ಹಾಜರಿದ್ದಾರೆ. ಅವರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಕೊಡ್ತಾರೆ. ಹಾಗೆ ಮೊದಲನೇದಾಗಿ ರಂಜಾನ್ ಸೊ ಅದ್ರ ಬಗ್ಗೆ ಏನು ನಾವು ರೆಗ್ಯುಲರ್ ಪ್ರೊಸೆಸರ್ ಬಗ್ಗೆ ಅಲ್ಲ, ಸಾರಿ ಇದು ನಂದು ರೂಟ್ ಯಾವುದು ರೂಟ್ ಎಲ್ಲೆಲ್ಲೂ ಬರ್ತಾ ಇದೆ ಅಂತ ಅದ್ರ ಬಗ್ಗೆ ಅಲ್ಲ. ಎಲ್ಲರಿಗೂ ಈಗ ಕಮಿಟಿಯಿಂದ ಸ್ವಾಗತ. ಪ್ರತಿ ವರ್ಷ ಈಗ ಕಮಿಟಿ ಈ ಒಂದು ಪ್ರೋಗ್ರಾಮನ್ನು ಹಚ್ಚಿಕೊಂಡಿದ್ದಾರೆ. ಆವಾಗ ನಮ್ಮ ಎಲ್ಲ ಡಿಪಾರ್ಟ್ಮೆಂಟಿಂದ ನಮ್ಗೆ ಸಹಕಾರ ಸಿಗ್ತಾ ಇದೆ. ರೆವೆನ್ಯೂ ಡಿಪಾರ್ಟ್ಮೆಂಟ್ ಆಗಲಿ, ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ, ಮತ್ತು ಮುನ್ಸಿಪಾಲ್ಟಿಯವರು ಎಲ್ಲರೂ ಸಹಕಾರ ಕೊಡ್ತಾ ಇದ್ದಾರೆ. ಹಾಗೆ ಈ ವರ್ಷ ಸಹ ನಾವು ಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ಅದು ನಮ್ಮದು ಪ್ರೊಸೆಷನ್ ಯಾವುದಿದೆ, ಜಾಮಿಯಾ ಮಸ್ಜಿದಿಂದ ಚಿನ್ನನಪಳ್ಳಿಯಿಂದ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಚೌಕ್ ಬಜಾರಿಂದ ಸುಲ್ತಾನ್ ಸ್ಟ್ರೀಟಿಂದ ಮೇನ್ ರೋಡ್ ಅಲ್ಲಿಂದ ಈದ್ಗಾ ಮೈದಾನದಲ್ಲಿ ಸೇರಿಸ್ತಾರೆ. ಈದ್ಗಾ ಮೈದಾನದಲ್ಲಿ 7:30 ಗಂಟೆಗೆ 7:30 ಈದ್ಗಾ ಮೈದಾನದಲ್ಲಿ ನಮಾಜ್ ಒಂದು ಆಚರಿಸ್ತಾರೆ. ಅದ ನಂತರ ಸರ್ಮನ್ ಹಾಫ್ ಆನ್ ಅವರ್ ಸರ್ಮನ್ ಆಗುತ್ತೆ. ಅದು ಸರ್ಮನ್ ಆಗಿದ ನಂತರ ವಾಪಸ್ ಪ್ರೊಸೆಷನನ್ನು ಬಂದರ್ ರೋಡಿಂದ ಸರ್ಕಲಿಂದ ಮೇನ್ ರೋಡಿಂದ ಮೊಹಮ್ಮದ್ ಅಲಿ ರೋಡಿಂದ ಚೌಕ್ ಬಜಾರಿಂದ 7 ಗಂಟೆಗೆ ನಮ್ಮ ಜುಲೂಸ್ ಹೋಗ್ತಿರ್ತದೆ. ಅಲ್ಲಿಂದ ನಮಗೆ ಹಿರೇಕೆರೆ ಕ್ರಾಸ್ನಿಂದ ಅಲ್ಲಿ ಒಂದು ಬಂದು ಅವ್ರು ಕೂಡ್ತಾರೆ. ಆಮೇಲೆ ಜಾಮಿಯಾ ಇಲ್ಲಿ ಅಲಿಮಿಯಾ ಅಂದರೆ ಬ್ಯಾರಿಗಿಟಿ ಕ್ರಾಸ್ನಿಂದ ಫಸ್ಟ್ ಕ್ರಾಸ್ನಿಂದ ಅಲ್ಲಿ ಒಂದು 3 ಜನ ಕೂತ್ಕೊಂಡು ನಮ್ಮ ಜಾಮಿಯಾ ಹಬ್ಬ ಈದ್ಗಾ ಮೈದಾನದಲ್ಲಿ ಬರ್ತಾರೆ. ಅದೇ ರೀತಿ ಫಿರ್ದೌಸ್ ನಗರದಲ್ಲಿ ಒಂದು ಜುಲೂಸ್ ಮೆರವಣಿಗೆ ಬಿಡ್ತಾರೆ. ಅಲ್ಲಿಂದ ಹೊರಗೆ ಬರ್ತಾರೆ 7 ಗಂಟೆಗೆ. ಅದರಿಂದ ಮತ್ತು ಅತ್ತಾರ್ಮಲ್ಲ ಇಲ್ಲಿ ಹೊರಕೋಡ್ಲಿಂದ 3 ಮಲ್ಲನಿಂದ ಕೂಡ ಮೆರವಣಿಗೆ ಹೊರಗೆ ಬಿಡ್ತದೆ. ಅಂತೂ 7:45 ಬಂದು ನಮ್ಮ ಜಾಮಿಯಾ ಹಬ್ಬದ ಈದ್ಗಾ ಮೈದಾನಕ್ಕೆ ಹೋಗ್ತಾರೆ. ಅಲ್ಲಿಂದ ನಮಗೆ 7:45ಗೆ ನಮ್ಮನ್ನು ಮಂಜೆ ಆಗ್ತದೆ ಸರ್. ಇಷ್ಟು ವರ್ಷ ತನಕ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ, ರೆವಿನ್ಯೂ ಡಿಪಾರ್ಟ್ಮೆಂಟ್ ನಮಗೆ ಸಹಕಾರ ಸಿಕ್ಕಿದೆ. ಈ ಸಂಬಂಧ ಕೂಡ ನಮಗೆ ನೀವೆಲ್ಲ ಸಹಕಾರ ನೀಡೋದು ನಮ್ಮ ವಿನಂತಿ. ಪಶುಪತಿ ಹೋಗ್ಬರ್ತದೆ ಇದು ಸಲ ಹಾಗೆ ಬೇರೆ ಬೇರೆ ಏರಿಯಾಗೆಲ್ಲ ಹೋಗ್ತಾರೆ. ದಾರಿ ಯಾವುದೇ ಡಿಸ್ಟರ್ಬ್ ಆಗಿಲ್ಲ ಅಂತಂದ್ರೆ ವಾಟರ್ ಲೈನ್ಗಳಾಗಲಿ ಯಾವುದಾಗಲಿ. ಈ ಜನತಾ ಬ್ಯಾಂಕ್ ಹತ್ರ ಒಂದು ರೋಡ್ ಮಾತ್ರ ತುಂಬ ಹಾಳಾಗಿದೆ. ಜನತಾ ಬ್ಯಾಂಕ್ ಇದೆ ಹೊಸ ಟೆಕ್ನಿಕ್ ಯಾವುದಿಲ್ಲ, ರೋಡ್ ಕಟ್ಟಿಂಗ್ ಹೊಸದು ಯಾವುದು ದೇವಸ್ಥಾನ ಎದುರುಗಡೆ ಮಾಡಿದ್ದಾರೆ ಸರ್. ಈ ಜನತಾ ಬ್ಯಾಂಕ್ ಇದೆ ಸರ್, ತುಂಬ ಯೂನಿಯನ್ ಬ್ಯಾಂಕ್ ಎದುರುಗಡೆ
ಆಮೇಲೆ ಗಡಿಯಮ್ಮ ದೇವಸ್ಥಾನದಿಂದ ತನಿಪಟ್ಟಿ ದೇವಸ್ಥಾನದಿಂದ ಅಷ್ಟೇ ಅದು ದೂರ ಅಲ್ಲ. ಭಜನೆ ಅಷ್ಟೇ. ಭಜನೆ ಬಂದು ಅದು ಹೊಸದಾಗಿ ಹೋಗ್ತಾ ಉಂಟು. ಸರ್ ನಿಮಗೆ ಅಲ್ಲಿ ಮದುವೆ ಕೊಟ್ಟಿದ್ದಾರೆ ಸಮಾಜ ಕೊಟ್ಟಿದ್ದಾರೆ, ಬಟ್ ಈಗ ನಾನು ನಿಮಗೆ ಸಾರ್ವಜನಿಕವಾಗಿ ಹೇಳ್ತಾ ಇದ್ದಾರೆ. ತನಿಪಟ್ಟಿ ದೇವಸ್ಥಾನಕ್ಕೆ ಹೋಗಿ ಹಾಗೆ ರಿಟರ್ನ್ ಬರೋದು, ಅದರಿಂದ ಬಹಳ ದೂರ ಇಲ್ಲ. ಜಸ್ಟ್ ಅದು ಕ್ರಾಸ್ ಮಾಡಿದ್ರೆ ಆಯ್ತು, ಒಂದು ರೋಡ್ ಕ್ರಾಸ್ ಮಾಡಿ ವಾಪಸ್ ಬರ್ಬೋದು. ಅದು ಸಾಧಾರಣ 9 ಗಂಟೆ ಆಗ್ತದೆ. 9:30. ಹೌದಾ? ಯುಗಾದಿ ಇಪ್ಪತ್ತೆರಡು, 23, 24 ಧಾರ್ಮಿಕ ಕಾರ್ಯ ಆಯ್ತು. 25 ತಾರೀಕು ಸರ್ ರಥೋತ್ಸವ ಇತ್ತು ರಾತ್ರಿ ಗೊತ್ತಲ್ಲ ಸರ್ ನಿಮಗೆ? ದೇವಸ್ಥಾನದಿಂದ ನಾಟಕ ಅಂತಲ್ಲ ಆ ಕಡೆ 26ಕ್ಕೆ ಪೇಟೆ ಸುತ್ತಿ ಬರುತ್ತೆ. 26, 27ಕ್ಕೆ ಬ್ರಹ್ಮ ರಥೋತ್ಸವ ಲಾಸ್ಟ್ ದಿನ ಸರ್. ಹಾಗಾಗಿ ನಾವು ಅಷ್ಟೇ ಕೆಲಸ ಮಾಡಿದ್ರೆ ತಮ್ಮ ಸಹಕಾರ ಅಂತ ಅತಿ ಮುಖ್ಯವಾಗಿದೆ. ಭಟ್ಕಳದಲ್ಲಿ 3 ಹಬ್ಬಗಳನ್ನ ಎಲ್ಲರೂ ಸೇರಿ ಮಾಡೋದು ಅಂತ ಹೇಳಿ ಒಂದು ಮೆಸೇಜ್ ಹೋಗಬೇಕಾಗಿದೆ. ದಯವಿಟ್ಟು ಅದಕ್ಕೋಸ್ಕರ ಯಾವುದೇ ಇತ್ತಂದ್ರೂ ಇಮಿಡಿಯೇಟ್ಲಿ ನಮ್ಮ ಗಮನ ತರ್ತಾ ಇದೆ. ಮಾರ್ಕೆಟ್ ಅಲ್ಲಿ ಆಗುವಂತ ದೊಡ್ಡ ಮಾರ್ಕೆಟ್ ಅಲ್ಲಿ ಇದ್ದಾಗ ಕರೆಂಟ್ ಹೋಗ್ಲಿ ಅಥವಾ ಯಾರು ಏನಾದ್ರು ಇದು ಮಾಡೋದು ಕೂಡ ನಮ್ಮ ಗಮನ ತೋರ್ತಾ ಇದ್ದಾರೆ. ಅದೇ ರೀತಿ ಮುಂದೆ ಕೂಡ ನಿಮ್ಮ ರಂಜಾನ್ ಹಬ್ಬದಲ್ಲಿ ಜಾತ್ರೆಯಲ್ಲಿ ಏನೇ ನಿಮ್ಮ ಕಣ್ಣು ನೀನೇ ಕಣ್ಣು ಈಗ ಆಗ್ತಾ ಇದೆ, ಒಬ್ಬರು ಹಿಂಗೆ ಮಾಡ್ತಾರೆ ಅಂತ ದಯವಿಟ್ಟು ನಮ್ಗೆ ಫೋನ್ ಮಾಡ್ತಿದ್ದಿಲ್ಲ. ಅದನ್ನೇ ನಿಮ್ಮಿಂದ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಮುಂದೆ ಕೂಡ ನಿಮ್ಮಿಂದ ಸಹಕಾರ ಕೊಡ್ತಾ ಇದ್ದೀವಿ. ಅದೇ ರೀತಿ ಮತ್ತೆ ಆಮೇಲೆ ರಥೋತ್ಸವ ಜಾತಿ ಫಸ್ಟ್ಗೆ ರಂಜಾನ್ ಪ್ರೊಸೆಷನ್ ಸಂಬಂಧಪಟ್ಟಾಗಿ ಯಾವುದೂ ಏನು ಇಶ್ಯೂಸ್ ಇಲ್ಲ. ನೀವು ನಿಮ್ಮ ಪ್ರತಿ ವರ್ಷ ಬರುವಂಗೆ ಬರ್ತೀರಾ, ನಾವು ಇರ್ತೀವಿ. ಮುಂದೆ ಯಾವುದು ಗಾಡಿ ಬಂದಾಗ ನೋಡ್ಕೊಂತೀವಿ. ಈಗ ಪ್ರೇಯರ್ ಆಗುತ್ತೆ ಮತ್ತು ಅಪೋಸಿಟ್ ಹೋಗ್ಬೇಕಾದ್ರೆ ಕೂಡ ಪೀಸ್ಫುಲ್ ಆಗಿ ಪ್ರೊಸೆಷನ್ ಕಂಪ್ಲೀಟ್ ಆಗಿ ಪ್ರೇಯರ್ ಕಂಪ್ಲೀಟ್ ಆಗಿ ನಾವು ಪೊಲೀಸ್ ಸಹಕಾರ ಸಂಬಂಧ ಇದೇ ಇರುತ್ತೆ. ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು ಇದ್ರೊಳಗೆ ಹೇಳ್ಬಿಡ್ತೀವಿ ನಾವು ರಂಜಾನ್ ಹಬ್ಬ ಅಂತೇಳಿ ಅಥವಾ ಮುಂದೆ ಈ ದಿನದ 3ನೇ ಹಬ್ಬ ಅಂತೇಳಿ ಎಲ್ಲ ಕಡೆ ನಾವು ಆದಷ್ಟು ವಾರ್ನಿಂಗ್ ಮಾಡ್ತಾ ಇದ್ವಿ. ಮೊನ್ನೆ SP ಸಾಹೇಬ್ ಬಂದಾಗ ನಮಗೆ ಮಕ್ಕಳೆಲ್ಲ 2 ವೀಲರ್ ಓಡಿಸ್ತಾ ಇದ್ದಾರೆ ಅಂತೇಳಿ ಬೇರೆ ಕಡೆ ಕೇಸ್ ಆಗ್ತಾ ಇದೆ. 2 ವೀಲರ್ ಓಡಿಸೋದು ಕೂಡ ಮೈನರ್ ರೂಮ್ ಕೊಟ್ಟರೆ ತಂದೆ ತಾಯಿ ತಂದೆಯವ್ರನ್ನ ಇದು ಮಾಡ್ಕೊಂಡು ಪ್ರೊಸೀಜರ್ ಮಾಡಿಕೊಂಡು FIR ಮಾಡಿ ಅವ್ರು ಕಳ್ತಾ ಇದ್ದೀವಿ. ಈ ಹಬ್ಬದಲ್ಲೂ ಕೂಡ ಇಷ್ಟ ಮಾಡ್ತಿಲ್ಲ, ಅದು ಕೂಡ ನೋಡ್ತಾ ಇದ್ದೀವಿ, ವಾರ್ನಿಂಗ್ ಮಾಡಿ ಕಳ್ತಾ ಇದ್ದೀವಿ. ಅದು ಮುಂದೆ ಇರೋದಿಲ್ಲ. ಹಬ್ಬ ಮುಗಿದ ನಂತರ ಇಮಿಡಿಯೇಟ್ಲಿ ಸ್ಟ್ರಿಕ್ಟಾಗಿ ಆಕ್ಷನ್ ಆಗ್ತಾ ಇದೆ. ಭಟ್ಕಳದಲ್ಲಿ ಆಕ್ಸಿಡೆಂಟ್ ನೋಡ್ತಾ ಇದ್ದಾರೆ, ಸಿಕ್ಕಾಪಟ್ಟೆ ಆಕ್ಸಿಡೆಂಟ್ ಆಗ್ತಾ ಇದೆ. ಮಕ್ಕಳೇ ರೋಡಿಯಲ್ಲೂ ಮೈನರಿಂದ ಹೋದ್ರೆ ಅನ್ಬೋತಾ ಅವ್ರೇನೋ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಅದಾದ್ಮೇಲೆ ಎಷ್ಟು ಅನ್ಬೋತಾರೆ ಪೇರೆಂಟ್ಸ್ಗೆ ಬರ್ಡನ್ ಆಗ್ತಾ ಇದೆ. ಅದು ಕೂಡ ಮುಂದಿನ ದಿನಗಳಲ್ಲಿ ಮೀಟಿಂಗ್ ಮಾಡಿ SP ಸಾಹೇಬ್ ಕೂಡ ಬಂದು ಹೇಳ್ತಾರೆ. ಹೆಚ್ಚಿನ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅಷ್ಟೇ ಇರೋದೇ ಅವ್ರಿಗೆ ಬರೋರಿಗೆ ಎಲ್ಲರೂ ಅರ್ಥ ಕಾಣಬೇಕು, ಭಾಗವಹಿಸಬೇಕು, ಜೀವನ ಆಸಕ್ತಿಬೇಕಂದ್ರೆ ನಮ್ಮ ನಿಮ್ಮೆಲ್ಲ ಸಹಕಾರ ಅತಿ ಮುಖ್ಯ. ಹಾಗಾಗಿ ಇದು ಕೂಡ ಜಾತ್ರೆ ಕೂಡ ತೆಗಿರಿ ಅಂತ ಹೇಳ್ತಾರೆ. ಈ ಸಲ ಮುಂದೆ ಮುಂಚಿತವಾಗಿ ಎಲ್ಲರೂ ಸಹಕಾರ ಕೊಡ್ತಾ ಈ ತಿಂಗಳಲ್ಲಿ ಆಗುವಂತಹ 3 ಹೊಸ ಹಬ್ಬಗಳಲ್ಲಿ ಜಾತ್ರೆ ರೀತಿಯಲ್ಲಿ ಆಗುವ ನಿಟ್ಟಿನಲ್ಲಿ ನಿಮ್ಮೆಲ್ಲ ಸಹಕಾರ ಎರಡನೇ ತಾರೀಕು ನಮ್ಮ ಜಯಂತಿ ಯಾವ ಸಂಸ್ಕೃತಿ ಅನ್ನ ಸಂತರ್ಪಣೆ ವೇದಿಕೆ ಮೇಲೆ ಆಸೀನರಾಗಿರುವಂತಹ ತಹಸೀಲ್ದಾರ್ ಸಾಹೇಬ್ರೆ ಹಾಗೂ ಎಲ್ಲ ನನ್ನ ಹೆಚ್ಚಿನ ಸಹೋದ್ಯೋಗಿಗಳೇ, ಎಲ್ಲ ಸಮಾಜದ ಮುಖಂಡರೇ, ಭಟ್ಕಳ ಪುರವರ್ಗದ ಎಲ್ಲ ನಾಗರಿಕರೇ, ಬಂಧು ಮಿತ್ರರೇ ಹಾಗೂ ಎಲ್ಲ ಮಾಧ್ಯಮ ಮಿತ್ರರೇ, ಕಳೆದ 1 ತಿಂಗಳಿಂದ ಭಟ್ಕಳ DYSP ಆಗಿ ನಾನು ಇಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ಈ 1 ತಿಂಗಳಲ್ಲಿ ಎಲ್ಲ ಸಮಾಜದ ಪ್ರಮುಖರು ಸಹಿತ ಕೆಲವು ವಿಚಾರಗಳನ್ನು ಬಂದು ನಮ್ಮ ಹತ್ರ ಕಚೇರಿಗೆ ಬಂದು ಡಿಸ್ಕಸ್ ಮಾಡಿದ್ದಾರೆ. ಯಾಕೆಂದರೆ ಪ್ರತಿಯೊಂದು ಯಾವುದೇ ಒಂದು ಹೊಸ ಅಧಿಕಾರಿ ಒಂದು ತಾನೇ ಅಥವಾ ಒಂದು ಉಪಯೋಗಕ್ಕೆ ಬಂದಾಗ ಅದನ್ನು ಅರ್ಥ ಮಾಡ್ಕೊಂಡು 2 3 ತಿಂಗಳು ಡಾಕ್ಟರ್ ಅನುಭವ ಆಗ್ತಾ ಪಲ್ಸ್ ರೇಟ್ ಹಿಡಿತಾರೆ. ಇಲ್ಲ ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಸ್ಟೆಥೋಸ್ಕೋಪ್ ಇಡ್ತಾರೆ. ಹೊಸ ಡಾಕ್ಟರ್ ಕಲ್ತಿರೋರು, MBBS ಮಾಡಿದ್ರು, ಈಗ ಪ್ರೊಫೆಷನಲ್ ಇರೋರು ಸ್ಟೆಥೋಸ್ಕೋಪ್ ಇಟ್ಕೊಂಡು ಕಲ್ಲಿಗೆಲ್ಲ ಕಣ್ಣಿಗೆ ಕಾಕ್ಸಿಸ್ ಕಿವಿಗೆ ಹಾಕೊಂಡು ಕೊಡ್ತಾರೆ. ಹಾಗಾಗಿ ಒಂದು 3 ತಿಂಗಳು 4 ತಿಂಗಳು ಬೇಕಾಗ್ಬೋದು. ಯಾರ್ಯಾರ್ದು ಪಲ್ಸ್ ರೇಟ್ ಎಷ್ಟಿದೆ ಅಂತ ಚೆಕ್ ಮಾಡಬೇಕು. ನಮಗೆ ಅದನ್ನು ಮಾಡ್ತೀವಿ. 3 ತಿಂಗಳು ಆದಮೇಲೆ ಕಣ್ಣು ನೋಡಿ ಹೇಳ್ತಾರೆ ಕೆಲವು ಡಾಕ್ಟರ್ಗಳು, ನಿಮಗೆ ಗೊತ್ತಿರಬೇಕು ಈ ರೀತಿಯಲ್ಲಿ ಮಾಡ್ತಾರೆ. ಸೊ ಹಾಗಾಗಿ ನಿಮ್ಮೆಲ್ಲರ ಒಂದು ಒಗ್ಗಟ್ಟಿನಿಂದ ಭಟ್ಕಳ ಶಾಂತಿಯುತವಾಗಿ ಹೋಗಬೇಕು. ಕೆಲವು ಒಳ್ಳೊಳ್ಳೆ ಘಟನೆಗಳು ಆದ ನಂತರ ಕೆಟ್ಟ ಘಟನೆನ ಮರೀಲಿಕ್ಕೆ
ಯಾವುದೇ ಸಮಾಜದವ್ರು ಇರ್ಬೋದು, ಒಳ್ಳೆ ಘಟನೆಗಳಿಗೆ ನಾವು ಭಾಳಷ್ಟು ಇಂಪಾರ್ಟೆನ್ಸ್ ಕೊಡಬೇಕು, ಕೆಟ್ಟ ಘಟನೆಗಳನ್ನ ಮರಿತಾ ಹೋಗ್ಬೇಕು. ಅದು ಯಾವಾಗ ಆಗತ್ತೆ ಅಂತ ಹೇಳಿದ್ರೆ ಎಲ್ಲ ಸಮಾಜದಲ್ಲಿ ಎಲ್ಲರ ಪ್ರಮುಖರ ಒಂದು ಒಗ್ಗಟ್ಟಿನಿಂದ ಅಷ್ಟೇ ಆಗ್ತದೆ. ನಮ್ಮದು ಒಂದು ಹಸ್ತದಲ್ಲಿ 5 ಬೆರಳಿರ್ತವೆ. ಹಿಂದೂ ಇರ್ಬೋದು, ಮುಸ್ಲಿಂ ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಜೈನ್ ಇರ್ಬೋದು, ಪಾರ್ಸಿ ಇರ್ಬೋದು. ನಾವು ಬರೀ ಒಂದು ಮುಷ್ಟಿನ ಹಿಡಿದು ನೋಡ್ಬೇಕು. ಈ ಇಷ್ಟು ಮುಷ್ಟಿಯನ್ನು ಹಿಡಿದುಕೊಂಡಾಗ ನಮ್ಮ ವಿರುದ್ಧ ಯಾರಿದ್ದಾರೆ ನಾವೆಲ್ಲರೂ ಹೋರಾಡಲಿಕ್ಕೆ ಆಗ್ತದೆ. ಅವ್ರು ಯಾವ ಜಾತಿ ಧರ್ಮ ಏನಾದರೂ. ಹಾಗಾಗಿ ಆ ಒಂದು ಮುಷ್ಟಿಯಲ್ಲಿ ಇರುವಂಥ ಬಲನ ನಾವು ಭಟ್ಕಳ ಜನತೆಯನ್ನು ತೋರಿಸ್ಬೇಕು. ಯಾರು ಸಮಾಜಘಾತಕರು ಅಥವಾ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ ಯಾರ್ಯಾರು ಇರ್ಬೋದು ಅವ್ರ ವಿರುದ್ಧವಾಗಿಯೇ ಹೋರಾಡಬೇಕೆ ಹೊರತು ನಮ್ಮನ್ನು ಯಾರು ಬೇರೆ ಬೇರೆ ಉದ್ದೇಶದಿಂದ ಜಗಳಾಡ್ತಾರೆ. ಈ ಮುಂಬರುವ ಯುಗಾದಿಯ ಪರಾಭವ ನಾಮ ಸಂವತ್ಸರಕ್ಕೆ ನಾವೆಲ್ಲರೂ ತಯಾರಿ ನಡೆಸ್ಕೊಂಡಿದ್ದೀವಿ. ಅದೇ ಥರ ನಮ್ಮ ಮುಸ್ಲಿಂ ಬಂಧುಗಳು ಸಹಿತ ರಂಜಾನ್ ಹಬ್ಬಕ್ಕೆ ಭಾಳಷ್ಟು ದಿನ ಆಗಲೇ 8 ದಿವಸದಿಂದ ತಯಾರಿ ಮಾಡ್ಕೊತಿದ್ದಾರೆ. ಶಾಂತಿಯುತವಾಗಿ ರಂಜಾನ್ ಮಾರ್ಕೆಟ್ ಸಹಿತ ನಡೀತಾ ಇದೆ. ನಮ್ಮ ಉಪವಿಭಾಗದಲ್ಲಿ ಭಾಳಷ್ಟು ಬೇರೆ ಬೇರೆ ಠಾಣೆಗಳಿಂದಲೂ ಸಹಿತ ನಾವು ಅಧಿಕಾರಿ ಮತ್ತು ಸಿಬ್ಬಂದಿಗಳನ್ನು ಸಂಜೆ 8 ಗಂಟೆ ಮೇಲೆ ನೇಮಿಸಿಕೊಂಡು ಬೆಳಗಿನ ಜಾವ ತನಕ ಏನು ಬಂದೋಬಸ್ತ್ ಬೇಕು ಅದನ್ನು ನಾವು ಮಾಡ್ಕೊತೀವಿ. ಕಳೆದ ವಾರ ಸ್ವಲ್ಪ ಪವರ್ ಸಪ್ಲೈಯಲ್ಲಿ ಸ್ವಲ್ಪ ವ್ಯತ್ಯಾಸ ಇತ್ತು. ಕೊನೆಗೆ ನಮ್ಮ ಮುಖ್ಯಾಧಿಕಾರಿಗಳ ಹತ್ರ ಮತ್ತು ತಹಸೀಲ್ದಾರ್ ಸಾಹೇಬ್ರ ಹತ್ರ ನಾವೆಲ್ಲ ಡಿಸ್ಕಸ್ ಮಾಡಿ ಅಡಿಷನಲ್ ಆಗಿ ಜನರೇಟಿಗೆ ಆಗಲೇ 2 ಡೇಸಿಂದ ಒಂದು ಹಾಕಿದ್ದೀವಿ. ಯಾಕಂತೇಳಿದ್ರೆ ಕರೆಂಟ್ದು ಕೆಲವು ಟೈಮ್ ನಾವು ಕೇಳಿದಾಗ ಅದೇ ನಮ್ಮ KB ಅವರಿಗೆ ಕೇಳಿದಾಗ ಅದನ್ನೆಲ್ಲ ನಮ್ಮದು ಮೇನ್ ಪಾರ್ಟ್ ಅಲ್ಲೇ ಆಗುತ್ತೆ, ಹುಬ್ಳಿ ಆಗ್ಬೋದು ಅಥವಾ ಸಿರ್ಸಿ ಗ್ರಿಡ್ಡಲ್ಲಿ ಆಗ್ಬೋದು. ಅದು ತಾತ್ಕಾಲಿಕ ವ್ಯವಸ್ಥೆ ನಮ್ಮ ಕೈಯಲ್ಲಿ ಏನಾಗುತ್ತೆ, ನಾವು ಜನ್ಸೆಟ್ ಅವ್ರನ್ನ ಕರೆಸಿ ನಮ್ಮನ್ನೇ ಮಾತಾಡಿ ಆಯ್ತಪ್ಪ ಎಷ್ಟು ಫೋಕಸ್ ಇಟ್ಟಿದೆ. ಮೇನ್ ಆಗಿ ನಮಗೆ ಸ್ಟ್ರೀಟ್ ಲ್ಯಾಂಪ್ ಒಂದಿದೆ. ಸೊ ಏನಾದ್ರು ಇನ್ಸಿಡೆಂಟ್ ಆಗಿದ್ರೆ ಮೇನು ಸ್ಟ್ರೀಟಲ್ಲಿ ಆಗ್ತದೆ. ಹಿಂದಿನ ಘಟನೆಗಳು 2023 ಆಗಿದ್ದ ಘಟನೆಗಳು ಮತ್ತೆ ನಾವು ರಿಪೀಟ್ ಆಗಬಾರ್ದು ಸ್ಟ್ರೀಟ್ನ. ಸೊ ಫೋಕಸ್ ಲೈಟ್ ಸುಮಾರು ಒಂದು 30ರಿಂದ 40 ಫೋಕಸ್ ಲೈಟ್ ಇದೆ. ಸೊ ಅದನ್ನು ಮೇನ್ ಲೈಟ್ಸ್ ಏನಿದೆ ಅದ್ರ ಜೊತೆ ಇದು ಸಹಿತ 3 ಡೇಸಿಂದ ಇದು ಸಹಿತ ಆನಲ್ ಆಗಿದೆ. ಸೊ ಮೆರವಣಿಗೆಯಲ್ಲಿ ಯಾವುದೇ ಒಂದು ನಿಮ್ಮ ವಾಲಂಟಿಯರ್ಸು ಅಥವಾ ನೀವು ಲೀಡರ್ಸ್ ಯಾರಿದ್ದಾರೆ ರಂಜಾನ್ ಸಂಬಂಧ ನೀವು ಅದನ್ನು ಮುಂದಾಡ ತಗೋಬೇಕು. ಪೊಲೀಸರು ಬರೀ ನಿಮ್ಮ ಮೆರವಣಿಗೆ ನೋಡಕ್ಕೆ ಬರಬೇಕಷ್ಟೇ. ಪೊಲೀಸರು ಯಾವುದೇ ಕೆಲಸ ಮಾಡಬಾರ್ದು. ಮಾಡಿದ್ರೆ ಆ ಒಂದು ಮುಖಂಡರದು ಇದು ಹೋಗ್ಬಿಡ್ತದೆ. ಅವರಲ್ಲಿ ಲೀಡರ್ಶಿಪ್ ಇಲ್ಲ ಅಂತ ಆಗ್ಬಿಡ್ತದೆ. ನಿಮ್ಮದೇ ಮೆರವಣಿಗೆ ಇರ್ತದೆ, ನಿಮ್ಮದೇ ಹಬ್ಬ ಇರ್ತದೆ. ನಿಮ್ಮ ಲೀಡರ್ಸು ಒಬ್ಬ ಲೀಡ್ರು ಮಾತನ್ನ ಮಿನಿಮಮ್ 100 ಜನ ಕೇಳಂಗಿರು. ಅವಾಗ ಆ ಲೀಡರ್ಶಿಪ್ ಕ್ವಾಲಿಟಿನ ಯಾವುದೇ ಸಮಾಜದವರಾದರೂ ನೀವು ಅದನ್ನು ಡೆವಲಪ್ ಮಾಡ್ಬೋದು. ಸೊ ಪ್ರೊಸೆಷನ್ ಸ್ಟಾರ್ಟ್ ಆಗೋದು ಮತ್ತು ಎಲ್ಲಿ ತನಕ ಎಂದಾಗುತ್ತೆ ಅದ್ರ ಬಗ್ಗೆ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಇದಕ್ಕೆ ಸಂಬಂಧಪಟ್ಟಂಗೆ ಫ್ಲೆಕ್ಸ್ ಹಾಕ್ಬೋದು, ಬ್ಯಾನರ್ಸ್ ಹಾಕ್ಬೋದು. ಅದಕ್ಕೆಲ್ಲ ಸಂಬಂಧಪಟ್ಟ ಮುನ್ಸಿಪಾಲ್ಟಿಯವರ ಕಚೇರಿಯಿಂದ ನಾವು ಅನುಮತಿ ತಗೋಬೇಕು. ಎಲ್ಲೆಲ್ಲಿ ಆಗ್ತಾ ಇದ್ದೀರಾ ಅದನ್ನು ಇನ್ಫಾರ್ಮ್ ಆಗಿ ಅಡ್ವಾನ್ಸ್ ಆಗಿ ಪೊಲೀಸ್ ಇಲಾಖೆಗೂ ನೀವು ಹೇಳಬೇಕು. ಅದಕ್ಕೆ ಸಂಬಂಧಪಟ್ಟಾಗೆ ಮುಖ್ಯಾಧಿಕಾರಿಗಳಿಂದ ಅನುಮತಿ ತಗೊಳ್ಳದೆ ಯಾವುದು ಮಾಡೋಕ್ಕೆ ಹೋಗಬೇಡಿ. ಕಳೆದ ಕೆಲವು ಒಂದು ಪ್ರೋಗ್ರಾಮಲ್ಲೂ ಸಹಿತ ನಾವು ಪೂರ ಡೀಟೇಲ್ಸ್ ನಾವು ತೊಗೊಂಡಿದ್ದೀವಿ. ನೀವು ಗಮನಿಸಿರ್ಬೇಕು. ಎಲ್ಲೆಲ್ಲಿ ಫ್ಲೆಕ್ಸ್ ಹಾಕಿದ್ರೆ ಅಲ್ಲಿ ನಾವು 2 ದಿವಸ 3 ದಿವಸ ಕಾದಿದ್ದೀವಿ. ಪೊಲೀಸರು ಮನೆ ಬಾಗಿಲು ಕಾಯ್ದುಬಿಟ್ಟು ಈಗ ಫ್ಲೆಕ್ಸ್ಗಳು ಕಾಯ್ತಾರೆ. ಯಾಕೆ ಅಂತ ಹೇಳಿದ್ರೆ ಒಬ್ಬರ ಮೇಲೆ ಇನ್ನೊಬ್ಬರಿಗೆ ನಂಬಿಕೆ ಇದೆ ಅಲ್ವಾ. ಯಾರ ಮನೆಗೆ ಕಳ್ತನ ಆಯಿತು, ಬೀಗ ಹೊಡೆದ್ರು, ಅದ್ರ ಬಗ್ಗೆ ನಾವು ಪೊಲೀಸ್ ಮಾಡಬೇಕಾಗಿರೋ ಕೆಲಸ ಭಾಳಷ್ಟು ಇದೆ. ಫ್ಲೆಕ್ಸ್ ಕಾಯೋದಲ್ಲ. ಹಾಗಾಗಿ ಆ ಫ್ಲೆಕ್ಸಿಂದ ಒಂದು ಸಂಸ್ಕೃತಿ ಈಗ ಬೆಳ್ಕೊಂಡು ಬಂದ್ಬಿಟ್ಟಿದೆ. ಎಲ್ಲ ಹಬ್ಬಕ್ಕೆ ಎಲ್ಲ ಧರ್ಮದವರು ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಯಾವುದೇ ಪ್ರೋಗ್ರಾಮ್ ಅಂದರೂ ಫ್ಲೆಕ್ಸ್ ಹಾಕಿ ಅದನ್ನು ತೋರಿಸ್ಕೊತಾ ಇದ್ದಾರೆ. ಕೆಲವು ರಾಜಕೀಯದ್ದು ಇರ್ಬೋದು ಅಥವಾ ಧರ್ಮಕ್ಕೆ ಸಂಬಂಧಪಟ್ಟಿದ್ದರು ಇರ್ಬೋದು. ಆದರೆ ಆ ಫ್ಲೆಕ್ಸ್ ಹಾಕಲಿಕ್ಕೆ ಒಂದು ನಿಯಮಗಳಿವೆ. ಸರ್ಕಾರದಲ್ಲಿ ಒಂದು ನಿಯಮ ಇದೆ. ಆ ನಿಯಮ ಪ್ರಕಾರ ನೀವು ಆ ಫ್ಲೆಕ್ಸ್ಗಳನ್ನ ಹಾಕಬೇಕು. ಹಾಕಿ ನಿಮ್ಮ ಹಬ್ಬ ಮುಂದೆ ಆದಮೇಲೆ ಅದು ಮುಗಿದ ಮೇಲೆ ನೀವೇ ಜವಾಬ್ದಾರಿ ತೊಗೊಂಡು ಆ ಫ್ಲೆಕ್ಸ್ಗಳನ್ನ ನೀವೇ ರಿಮೂವ್ ಮಾಡಬೇಕು. ಅದು ಟೈಮ್ ಕೊಡ್ತೀವಿ ನಿಮಗೆ. ಹಬ್ಬ ಆಗಿದ್ದ ದಿವಸ ನೆಕ್ಸ್ಟ್ 1 ಅವರ್ ತೆಗೀರಿ, ಅವತ್ತು ತೆಗೀರಿ ಅಂತ ನಾವು ಯಾರಿಗೂ ಹೇಳ್ತಾ ಇಲ್ಲ. ಅಟ್ಲೀಸ್ಟ್ ನೆಕ್ಸ್ಟ್ ಡೇ ಆದ್ರೂ ನೀವು ನಿಮ್ಮ ವಾಲಂಟಿಯರ್ಸ್ ಬಿಟ್ಟು ನೀವೇ ತೆಗೆದ್ರೆ ಅದು ನಮಗೂ ಒಂದು ಖುಷಿ. ನಾವು ಬಂದು ನಿಮ್ಮ ಫ್ಲೆಕ್ಸನ್ನು ತೆಗೆದ್ರೆ ಅಥವಾ ಪುರಾಡಳಿತವರು ಇವರು ಬಂದು ಫ್ಲೆಕ್ಸನ್ನು ತೆಗೆದ್ರೆ ಒಂಥರ ಸ್ಮೂತ್ ಆಗ್ತದೆ ಅಲ್ವಾ. ಅವಾಗ ಏನಾಗ್ತದೆ, ಪೊಲೀಸರು ತೆಗೆದ್ರು, ಅವ್ರ ಮುಖ್ಯಾಧಿಕಾರಿಗಳು ಬಂದು ತೆಗೆದ್ರು, ಅವೆಲ್ಲ ಆಗ್ತದೆ. ಲಾಸ್ಟ್ ಟೈಮ್ ನಾವು ಅದೇ ಥರ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದು, ಅದೇ ಥರ ಆಲ್ಮೋಸ್ಟ್ ಎಲ್ಲ 90-95% ಎಲ್ಲ ರಿಮೂವ್ ಮಾಡ್ತೀವಿ. ಯಾಕಂತೇಳಿದ್ರೆ ಹಳೆ ಫ್ಲೆಕ್ಸ್ ಬಿಟ್ಕೊಂಡೆ ಹೊಸದು ಇನ್ನೊಂದೇನೋ ಬರ್ಬೋದು, ಅವ್ರು ಹಾಕ್ಬೇಕು ಅಂತ. ಯಾಕಂದ್ರೆ ನೀವು ಬಳ್ಳಾರಿಯಲ್ಲೆಲ್ಲ ಇನ್ಸಿಡೆಂಟ್ ಮಾಡೋದು ಯಾವುದೋ ಒಂದು ಸಣ್ಣದ ಫ್ಲೆಕ್ಸ್ ವಿಚಾರಕ್ಕೆ ಸ್ಟಾರ್ಟ್ ಆಗಿದ್ದು ಒಂದು ಗಲಾಟೆ ಒಂದು ಜೀವನ ತೆಗೆದು. ಸೊ ಆ ಥರ ಘಟನೆಗಳು
ನನಗಿಂತ ಹಿಂದೆ ಇರುವಂಥ ಅಧಿಕಾರಿಗಳಿರ್ಬೋದು, ನವೀನ್ ಇರ್ಬೋದು ಅಥವಾ ದಿವಾಕರ್ ಇರ್ಬೋದು, ಎಲ್ಲರೂ ಹಳಬರಿದ್ದಾರೆ. ನನಗಿಂತ ಹೆಚ್ಚಿಗೆ ಅವರಿಗೆಲ್ಲ ಇಲ್ಲಿ ಹೇಗೆ ಏನು ಅಂತ ಗೊತ್ತಿದೆ. ಕೆಲವು ಟೈಮು ನೀವೇನು ಅವ್ರಿಗೆ ಫೋನ್ ಕಾಲಲ್ಲಿ ಹೇಳ್ತಾ ಇದ್ರೆ ಆ ಇನ್ಸ್ಟ್ರಕ್ಷನ್ಸ್ನ ಅವರು ಸಹಿತ ಫಾಲೋ ಮಾಡ್ತಾ ಇದ್ದಾರೆ. ಹಾಗಾಗಿ ಬರುವಂಥ ಚನ್ನಪಟ್ಟಣ ದೇವರ ಒಂದು ಇದು ಏನಿದೆ, ಆ ಒಂದು ಬ್ರಹ್ಮರಥೋತ್ಸವ 27 ಮತ್ತು 28ನೇ ತಾರೀಕು ಅಶ್ವವಾಹನೋತ್ಸವ ಏನಿದೆ, ಅದಕ್ಕೂ ಸಹಿತ ತಮ್ಮ ಎಲ್ಲ ಮುಸ್ಲಿಂ ಮುಖಂಡರು ಸಹಿತ, ತಮ್ಮೆಲ್ಲ ಜಮಾತರು ಸಹಿತ ಒಂದು ಆ ದೇವರಲ್ಲೂ ಸಹಿತ ಆಶೀರ್ವಾದ ತಗೊಳ್ಳಿ. ಹಿಂದೂ ಪ್ರೊಸೆಷನಲ್ಲಿ ಸಹಿತ ಇವರು ಬಂದು ನಿಲ್ತಾರೆ, ಅವಾಗ ನಿಮ್ಮ ದೇವರದ್ದು ಆಶೀರ್ವಾದ ಇರಬೇಕು. ಈ ರೀತಿ ಒಂದು ಸಾಮರಸ್ಯವನ್ನು ನಾವಿಲ್ಲಿ ಪಟ್ಟಣದಲ್ಲಿ ಕಾಪಾಡಿಕೊಂಡು ಹೋಗಬೇಕು ಅಂತ ಹೇಳ್ತಾ ತಮ್ಮ ಎಲ್ಲ ಒಂದು